ಹಳ್ಳಿಯ ಅಂಚಿನಲ್ಲಿರುವ ಆ ಚಿಕ್ಕ ಮನೆ ಮುಂದೆ ರಂಗಣ್ಣ ನಿಂತಿದ್ದ. ಹಳೆಯ ಬಟ್ಟೆ, ಕಾಲಲ್ಲಿ ಚಪ್ಪಲಿ ಇಲ್ಲ. ತುಂಬಾ ಸಾಧಾರಣ ವ್ಯಕ್ತಿ ರಂಗಣ್ಣ. ಅವನು ಬಾಗಿಲು ಹಾಕಿ ಹೊಲದ ಕಡೆ ನಡೆದು ಹೋದ. ಹೊಲೆಯಲ್ಲಿ ಕೆಲಸ ಮಾಡುವವರು ಅವನನ್ನು ನೋಡಿದಾಗ ಹೇಳ್ತಿದ್ರು, ಇವನು ದಿನವೂ ಇಷ್ಟೇ, ಏನೂ ಬದಲಾವಣೆ ಇಲ್ಲ. ಆದರೆ ಯಾರಿಗೂ ಗೊತ್ತಿರಲಿಲ್ಲ ಅವನ ಹೃದಯದಲ್ಲಿ ಏನು ನಡೆಯುತ್ತಿತ್ತು ಅನ್ನೋದು. ಹೊಲಕ್ಕೆ ಕಾಲಿಟ್ಟ ತಕ್ಷಣ ರಂಗಣ್ಣ ಮಣ್ಣನ್ನು ಕೈಯಲ್ಲಿ ಎತ್ತುಕೊಂಡ. ಅವನ ಮೂಗಿನೊಳಗೆ ಮಣ್ಣಿನ ವಾಸನೆ ತುಂಬಿತು. ಅವನು ನಗುತ್ತಾನೆ ಹೇಳಿದ, ನನ್ನ ಜೀವನ ಇಷ್ಟೇ, ನೀನಿದ್ರೆ ನಾನಿದ್ದೀನಿ ಮಣ್ಣೆ. ಅವನು ಬೆಳೆದ ಬೆಳೆ ದೊಡ್ಡದಾಗಿರಲಿಲ್ಲ, ಆದರೆ ಅವನು ಬೆಳೆದ ನಂಬಿಕೆ ಮಾತ್ರ ದೊಡ್ಡದು. ಮಧ್ಯಾಹ್ನ ಬಿಸಿಲು, ಬೆವರು ಹರಿಯುತ್ತಿತ್ತು, ಹಸಿವು, ದಾಹ. ಆದರೂ ಅವನು ಕೆಲಸ ನಿಲ್ಲಿಸಲಿಲ್ಲ. ಅವನ ಮನಸ್ಸಲ್ಲಿ ಒಂದೇ ಒಂದು ಕನಸು, ನನ್ನ ಮಗ ಓದಬೇಕು, ನನ್ನಂತಾಗ್ಬಾರ್ದು. ಸಂಜೆ ಮನೆಗೆ ಬಂದಾಗ ಮಗ ಓದುತ್ತಿದ್ದ. ರಂಗಣ್ಣ ಮಗನ ತಲೆಯ ಮೇಲೆ ಕೈಯಿಟ್ಟು ಕೇಳಿದ, ಮಗ, ನೀನು ದೊಡ್ಡವನಾಗಿ ಒಬ್ಬ ಒಳ್ಳೆ ಶಿಕ್ಷಕ ಆಗ್ಬೇಕು. ಅದಕ್ಕಾಗಿ ನೀನು ತುಂಬಾ ಚೆನ್ನಾಗಿ ಓದಬೇಕು. ಓದ್ತೀಯಾ? ಮಗ ನಗುತ್ತಾ ಹೇಳಿದ, ಹೌದಪ್ಪ, ನಾನ್ ದೊಡ್ಡವನಾಗಿ ಶಿಕ್ಷಕ ಆಗ್ತೀನಿ. ಆಮೇಲೆ ನಿನ್ನ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಆ ಕ್ಷಣ ರಂಗಣ್ಣ ಕಣ್ಣುಗಳಲ್ಲಿ ನೀರು, ಆದರೆ ಮುಖದಲ್ಲಿ ನಗು. ಅವನು ಅಂದುಕೊಂಡ, ನನ್ನ ಜೀವನ ಕಷ್ಟವಾಗಿರಬಹುದು, ಆದರೆ ನನ್ನ ಮಗನ ಭವಿಷ್ಯ ಸುಂದರವಾಗಬೇಕು. ರಂಗಣ್ಣನು ಹೊಲದಲ್ಲಿ ಭತ್ತವನ್ನು ಬೆಳೆದಿದ್ದ. ಈ ಬಾರಿ ಅವನ ಫಸಲು ತುಂಬಾ ಚೆನ್ನಾಗಿತ್ತು. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ತುಂಬಾ ಮಳೆ ಸುರಿಯುತ್ತಿತ್ತು. ಹೊಲದ ಕಡೆ ರಂಗಣ್ಣನ ಮನಸ್ಸು ಚಿಂತಿಸುತ್ತಿತ್ತು. ಇಷ್ಟು ಮಳೆ, ಬೆಳೆ ಏನಾಗುತ್ತೋ? ಆ ಮಳೆಯಲ್ಲಿ ರಂಗಣ್ಣನು ಹೊಲದ ಕಡೆ ಹೊರತನು. ರಸ್ತೆಯಲ್ಲಿ ಅವನಿಗೆ ಮಣ್ಣಿನ ವಾಸನೆ ಇನ್ನಷ್ಟು ಗಟ್ಟಿಯಾಗಿ ಹೊಮ್ಮುತ್ತಿತ್ತು. ಹೊಲಕ್ಕೆ ತಲುಪಿದಾಗ ಅವನ ಕಾಲು ನಿಂತಿತು. ಬೆಳೆ ನೆಲಕ್ಕುರಿಳಿತು, ನೀರು ತುಂಬಿಕೊಂಡಿತ್ತು. ಆ ಕ್ಷಣ ರಂಗಣ್ಣ ಕುಸಿದು ಕುಳಿತೇ ಬಿಟ್ಟ. ಆಗ ರಂಗಣ್ಣ ಬೇಸರದಿಂದ ಹೇಳ್ತಾನೆ, ಎಲ್ಲಾ ಮುಗ್ದೋಯ್ತು ಮಣ್ಣೆ, ನನ್ನ ಜೀವನ ಇಷ್ಟೇ. ಈಗ ನನ್ನ ಮಗನನ್ನು ನಾನು ಹೇಗೆ ಓದಿಸಲಿ? ಆಗ ಮಳೆಗಿಂತ ಜೋರಾಗಿ ಅವನ ಕಣ್ಣೀರೇ ಹರಿಯುತ್ತಿತ್ತು. ಮನೆಗೆ ಹಿಂತಿರುಗಿದಾಗ ಮಗ ಅಪ್ಪನನ್ನು ಕೇಳುತ್ತಾನೆ, ಅಪ್ಪ, ಬೆಳೆ ಹಾಳಾಯ್ತಾ? ಏನಾಯ್ತು ಹೇಳು ಅಪ್ಪ. ಆದರೆ ಅದರ ಬಗ್ಗೆ ಏನೂ ಹೇಳಲಿಲ್ಲ. ಸುಮ್ಮನೆ ಮಲಗಿಕೋ ಮಗ ಎಂದು ಹೇಳಿದ. ಆಗ ಇಬ್ಬರು ಮಲಗಿಕೊಳ್ಳುತ್ತಾರೆ. ಬೆಳಗ್ಗೆ ಬೆಳಕು ಬಂತು, ಮಳೆ ನಿಂತಿತ್ತು. ರಂಗಣ್ಣ ಮತ್ತೆ ಹೊಲಕ್ಕೆ ಹೋದ. ಆದರೆ ಈ ಬಾರಿ ಒಂದು ವಿಭಿನ್ನ ದೃಶ್ಯ. ಎಲ್ಲಾ ಬೆಳೆಯಲ್ಲ, ಕೆಲವು ಗಿಡಗಳು ಇನ್ನೂ ನಿಂತಿದ್ದವು. ಅವು ಕುಗ್ಗಿದ್ದರೂ ಬೇರುಗಳು ಗಟ್ಟಿಯಾಗಿದ್ದವು. ರಂಗಣ್ಣ ಆಗ ಹೊಲದಲ್ಲಿ ಕುಳಿತುಕೊಂಡು ಹೇಳಿದ, ಈ ಭೂಮಿ ತಾಯಿ ನನ್ನನೀ ಕೈಬಿಡಲಿಲ್ಲವೇ? ಅವನ ಕಣ್ಣಲ್ಲಿ ಮತ್ತೆ ಆಸೆ ಚಿಗುರುಡೆಯಿತು. ಆಗ ರಂಗಣ್ಣನು ಮನೆಯ ಕಡೆ ಹೊರಡುತ್ತಾನೆ. ಮರುದಿನ ಮಗ ಶಾಲೆಗೆ ಹೊರಟಾಗ ಹೇಳಿದ, ಅಪ್ಪ, ನಾನು ಒಳ್ಳೆ ಅಂಕ ತಗೋತೀನಿ. ನೀನ್ ದುಡಿದೆಲ್ಲ ವ್ಯರ್ಥ ಆಗಲ್ಲ. ಮಗನ ಆ ಮಾತು ರಂಗಣ್ಣನಿಗೆ ಔಷಧಿ ಮತ್ತು ಧೈರ್ಯ. ಸುಮಾರು ವರ್ಷಗಳ ನಂತರ ಮಗನು ಶಿಕ್ಷಕನಾಗಿ ವೇದಿಕೆಯ ಮೇಲೆ ನಿಂತಿರುತ್ತಾನೆ. ಆ ವೇದಿಕೆಯಲ್ಲಿ ಸುಮಾರು ಜನರು ನಿಂತಿರುತ್ತಾರೆ. ಅದರಲ್ಲಿ ರಂಗಣ್ಣನೂ ಕೂಡ ಇರುತ್ತಾನೆ. ಆಗ ಮಗ ವೇದಿಕೆಯಲ್ಲಿ ಹೇಳುತ್ತಾನೆ, ಇಲ್ಲಿ ಬಂದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ನಾನು ಏನು ಹೇಳಬಯಸುತ್ತೇನೆ ಅಂದರೆ, ನಾನು ಇಲ್ಲಿ ನಿಂತಿರುವುದು ನನ್ನ ಅಪ್ಪನ ಬೆವರಿನ ಮೇಲೆ. ನನ್ನ ಅಪ್ಪನ ಪ್ರತಿದಿನದ ಶ್ರಮ, ನನ್ನ ಅಪ್ಪನ ಕನಸು ಈಗ ಶಿಕ್ಷಕನಾಗಿ ನಾನು ಈ ವೇದಿಕೆಗೆ ಬರಲು ಕಾರಣವಾಯಿತು ಎಂದು ಹೇಳಿ ತನ್ನ ಮಾತನ್ನು ಮುಗಿಸುತ್ತಾನೆ. ಆಗ ಜನರು ಜೋರಾಗಿ ಚಪ್ಪಾಳೆ ಹೊಡೆಯುತ್ತಾರೆ. ಆ ಜನರಲ್ಲಿ ನಿಂತಿದ್ದ ರಂಗಣ್ಣ ತನ್ನ ಮನಸ್ಸಲ್ಲಿಯೇ ಅಂದುಕೊಳ್ಳುತ್ತಾನೆ, ನನ್ನ ಬೆಳೆ ಕೆಲವೊಮ್ಮೆ ಹಾಳಾಯಿತು, ಆದರೆ ನನ್ನ ಜೀವನದ ಬೆಳೆ ಜಯಿಸಿದೆ. ನನ್ನ ಮಗ ನನ್ನ ಕನಸನ್ನು ಈಡೇರಿಸಿದ್ದಾನೆ ಎಂದು ತನ್ನ ಮನಸ್ಸಲ್ಲಿಯೇ ಹೇಳಿಕೊಳ್ಳುತ್ತಾನೆ. ಈ ಕಥೆಯಿಂದ ನಮಗೇನು ತಿಳಿಯುತ್ತದೆ ಎಂದರೆ, ಬೆಳೆ ಹಾಳಾದರೂ ಬದುಕು ಮುಗಿಯೋದಿಲ್ಲ. ಆಶೆ, ಶ್ರಮ ಮತ್ತು ಮೌಲ್ಯಗಳು ಇದ್ದರೆ ಜೀವನದ ಬೆಳೆ ಒಂದು ದಿನ ಖಂಡಿತ ಫಲ ಕೊಡುತ್ತೆ.